5/14/23 ಯಾರೆಲ್ಲ ಈ ದಿನಾಂಕದಲ್ಲಿ ಹುಟ್ಟಿರ್ತೀರಾ ಅವ್ರಿಗೆ 2026ರ ಒಂದು ಭವಿಷ್ಯ ಹೇಗಿದೆಯಪ್ಪ ಅಂತಂದರೆ ನೋಡಿ, 2026ರಲ್ಲಿ 5ನೇ ತಾರೀಕು ಹುಟ್ಟಿರೋರು ಒಂದು ಒಳ್ಳೆ ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಯಾಕಂದರೆ 5 ಅನ್ನೋ ನಂಬರು 2026ಕ್ಕೆ ಒಂದು ಸಕ್ಸಸ್ ನಂಬರ್ ಆಗಿರುತ್ತೆ. ಅದೇ ರೀತಿ ಈ 5/14/23ನೇ ತಾರೀಕಲ್ಲಿ ಹುಟ್ಟಿರೋರು ಇದು ಬುಧನ ಒಂದು ಸಂಕೇತವಾಗಿರುತ್ತೆ. ಬುಧ ಗ್ರಹನ ಒಂದು ಸಂಕೇತ ಆಗಿರುತ್ತೆ. ಮತ್ತು ಈ 5ನೇ ತಾರೀಕು ಹುಟ್ಟಿರೋರು 5/14/23ನೇ ತಾರೀಕು ಹುಟ್ಟಿರೋರು ಇವರು ಈ ಅರಣ್ಯ ಪ್ರದೇಶಗಳಲ್ಲಿ ಏನಾದರೂ ಹುಟ್ಟಿದರೆ ಸಿಕ್ಕಾಪಟ್ಟೆ ಯೋಗ, ಸಿಕ್ಕಾಪಟ್ಟೆ ಲಕ್ಕು, ಸಕ್ಸಸ್ಸನ್ನು ನೋಡ್ತಾ ಹೋಗ್ತೀರಿ. ಅದೇ ರೀತಿ ರೈತರು ಏನಾದರೂ ಈ 5/14/25 ರೈತರು ಏನಾದರೂ ಇದ್ದರೆ ಖಂಡಿತವಾಗ್ಲೂ 2026ರಲ್ಲಿ ನಿಮ್ಮ ಸಕ್ಸಸ್ಸು, ನೀವು ಏನೇ ಬೆಳೆ ಬೆಳೆದ್ರೂ ಕೂಡ ಅದರಲ್ಲಿ ತುಂಬ ಲಾಭವನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ಭೂಮಿ ತಾಯಿ ನಿಮಗೆ ತುಂಬ ಚೆನ್ನಾಗಿ 2026ರಲ್ಲಿ ಕೈ ಹಿಡಿತಾ ಹೋಗ್ತಾಳೆ. ಅದೇ ರೀತಿ ನೋಡಿ, ಈ 5/14/23ರಲ್ಲಿ ಕಡು ಬಡವರಾಗಿ ಹುಟ್ಟಿದ್ರು ಅವರ ಲೈಫಲ್ಲಿ ಅವರ ಒಂದು ಬುದ್ಧಿವಂತಿಕೆಯಿಂದ, ಅವ್ರಿಗೂ ಚುರುಕತನದಿಂದ ಒಂದು ಒಳ್ಳೆ ಸಕ್ಸಸ್ನ ನೋಡ್ತೀರಾ. ಯಾವುದೋ ಒಂದು ರೇಂಜಲ್ಲಿ ಇದ್ದೇ ಇರ್ತೀರ ಅಂತ ಹೇಳುತ್ತೆ ಈ 5/14/23ನೇ ತಾರೀಕು ಅವರ ಒಂದು ಕ್ವಾಲಿಟಿ ಇದಾಗಿರುತ್ತೆ. ಮತ್ತು ಎಂಥವ್ರಿಗಾದರೂ ಮಾತಿನಲ್ಲಿ ಮೋಡಿ ಮಾಡೋ ಅಂಥದ್ದು, ಮಾತಿನಲ್ಲಿ ಮರಳು ಮಾಡೋ ಅಂಥ ಒಂದು ಚಾಕಚಕ್ಯತೆ, ಬುದ್ಧಿವಂತಿಕೆತನ ಈ 5ನೇ ತಾರೀಕು ಅವರಲ್ಲಿರುತ್ತೆ. ಹಾಗಾಗಿ 2026ರ ಒಂದು ಇಡೀ ವರ್ಷ ನಿಮ್ಮದೇ ವರ್ಷ ಅಂತ ತಿಳ್ಕೊಳ್ಳಿ. ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ ನೋಡಿ. ನೀವು ಈ 5ನೇ ತಾರೀಕು ಹಸಿರು ಬಣ್ಣದ ಜರ್ಸಿ ಬಳಸುವಂಥ ಟೀಮ್ ಕೂಡ ಈ ವರ್ಷ 2026ರಲ್ಲಿ ಉತ್ತಮ ಒಂದು ಆಟಗಾರಿಕೆಯನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ಅದರಲ್ಲೂ ಕೂಡ ಯೋಗಗಳು ಬರ್ತಾ ಹೋಗುತ್ತೆ. ಪ್ರವಾಸ ಈ 5/14/23ನೇ ತಾರೀಕಲ್ಲಿ ಹುಟ್ಟಿರೋರು 2026ರಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿ, ಮತ್ತು ಈ ಗ್ರೀನರಿ ಏನಿರುತ್ತೆ ಆ ಗ್ರೀನರಿಯಲ್ಲಿ ಹೋಗಿ ನಿಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ಒಂದು ಯೋಗ ಬರುತ್ತೆ. ಯಾಕಂದರೆ ಇವತ್ತೆಲ್ಲೋ ಒಂದು ಕಡೆ ಹೋಗಿರ್ತೀರ, ಆ ಒಂದು ಹಸಿರು ನೇಚರು ಅಲ್ಲಿದ್ದು ಬರ್ತೀರ, ಅಲ್ಲಿದ್ದಾಗೆ ನಿಮಗೆ ತುಂಬ ಸಕ್ಸಸ್ ಆಗುವಂಥದ್ದು ಕೆಲವೊಂದು ಪಾಸಿಟಿವ್ ವಿಷಯಗಳು ನಿಮಗೆ ಬರ್ತಾ ಹೋಗ್ತವೆ. ಒಂದು ಫೋನ್ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸನ ಮಾಡಿಬಿಟ್ಟು ಹೋಗಿರ್ತೀರ, ಆ ಕೆಲಸದಲ್ಲಿ ಕೂಡ ನಿಮಗೆ ಎಲ್ಲೋ ಒಂದು ಸಕ್ಸಸ್ ರೇಟ್ ಸಿಗೋದು, ಅದೆಲ್ಲ ವಿಷಯಗಳು ಕೂಡ ನೀವು ಅಂಥ ಜಾಗದಲ್ಲಿದ್ದಾಗ ನೀವು ಅದನ್ನು ಪಾಸಿಟಿವ್ನ ಕೇಳ್ತಾ ಹೋಗ್ತೀರಾ. ಮತ್ತು ಉತ್ತಮ ಲಾಭದಾಯಕ ಕೂಡ ನಿಮ್ಮದಾಗಿರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ 5/14/23ನೇ ತಾರೀಕು ಹುಟ್ಟಿರೋರು ಮುಂದಿನ ವರ್ಷಕ್ಕೆ 2026ರಲ್ಲಿ ಚಿನ್ನವನ್ನು ಖರೀದಿ ಮಾಡೋದು, ಭೂಮಿಯನ್ನು ಖರೀದಿ ಮಾಡೋದು. ಯಾಕಂದರೆ ನಿಮಗೆ ಲಾಭ ಆದರೆ ತಾನೇ ಇವೆಲ್ಲ ತೊಗೊಳಕ್ಕಾಗತ್ತೆ. ಹಾಗಾಗಿ ಉದ್ಯಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡೋದು, ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಹಣಕಾಸು ಮಾಡೋದು, ವಿದ್ಯಾಭ್ಯಾಸ, ಉತ್ತಮ ಕ್ಷೇತ್ರ ಅಭಿವೃದ್ಧಿ ಆಗೋದು, ಮತ್ತು ಹಣಕಾಸು, ವಿದ್ಯಾಭ್ಯಾಸ ಎಲ್ಲ ತರಹದ ವಿಧಾನಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಸಕ್ಸಸ್ನ ನೋಡ್ತಾ ಹೋಗ್ತೀರಾ. ಈ 5/14/23ರಲ್ಲಿ ಹುಟ್ಟಿದವರಿಗೆ ಈ ವರ್ಷ 2026ನೇ ವರ್ಷ ಮದುವೆ ಆಗದೆ ಇರೋರಿಗೆ ಮದುವೆ ಕೂಡ ಆಗುತ್ತೆ. ಮತ್ತು ಉತ್ತಮ ಪ್ರೀತಿ ಪ್ರೇಮದಲ್ಲಿರೋರು ಲವ್ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೂಡ ಆಗ್ತಾ ಹೋಗುತ್ತೆ. ಈ ದಿನಾಂಕದಲ್ಲಿ 5/14/23ರಲ್ಲಿ ಹುಟ್ಟಿರೋರು ಈ ಒಂದು ಸಮುದ್ರ ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಸಮುದ್ರ ಸ್ನಾನ ಅಂದರೆ ನಿಮ್ಮ ಲಕ್ಕನ್ನು ಹೆಚ್ಚಿಸ್ತಾ ಹೋಗುತ್ತೆ. ಅದು ಒಂದು ನಿಮಗೆ ಪಾಸಿಟಿವ್ ಆಗಿ ನೀವು ತಗೊಳ್ಬೇಕಾಗುತ್ತೆ. ಮತ್ತು ಬುಧನಿಗೆ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನಾಗಿರಲಿ, ದೇವಾಲಯಗಳನ್ನಾಗಿರಲಿ, ಅಥವಾ ಗ್ರೀನ್ ಅಂತ ನಾನು ಹೇಳಿದೆ ನೇಚರ್ ಆಗಿರಲಿ, ಇವೆಲ್ಲವನ್ನು ನೀವು ಇಷ್ಟಪಟ್ಟು 2026ರಲ್ಲಿ ನೀವು ಅದನ್ನೆಲ್ಲನೂ ಅನುಭವಿಸಿ, ಮತ್ತು ಬುಧನ ದೇವಾಲಯ, ಬುಧನ ಕ್ಷೇತ್ರಕ್ಕೆ ಹೋಗ್ತಾ ಬನ್ನಿ. ಖಂಡಿತ ನಿಮ್ಮ ಸಕ್ಸಸ್ಸು 2026ರಲ್ಲಿ ದುಪ್ಪಟ್ಟಾಗ್ತಾ ಹೋಗುತ್ತೆ. ಮತ್ತು ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಬ್ರೇಸ್ಲೆಟು ಅದನ್ನು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ 5/14/23ನೇ ತಾರೀಕಲ್ಲಿ ಹುಟ್ಟಿರೋರು ಆ ಒಂದು ಸ್ಟೋನು ಬ್ರೇಸ್ಲೆಟ್ನೆಲ್ಲ ನಿಮ್ಮ ರೂಮಲ್ಲಿ, ನಿಮ್ಮ ಮನೆಯಲ್ಲಿ, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಬುಧನಿಗೆ ಸಂಬಂಧಪಟ್ಟಂತಹ ಸ್ಟೋನು ಕ್ರಿಸ್ಟಲ್ ಇಟ್ಕೊಂಡ್ರೆ ಖಂಡಿತ ನಿಮಗೆ ಅದರಿಂದ ದುಪ್ಪಟ್ಟು ಲಾಭ. ಅಂದರೆ ಇವಾಗ 1 ಪಟ್ಟಾಗೋದು ಎಲ್ಲೋ ಒಂದು ಕಡೆ 10%, 10 ಪಟ್ಟು ನಿಮಗೆ ಹೆಚ್ಚುತ್ತಾ ಹೋಗುತ್ತೆ. ಯಾಕಂದರೆ ಆ ಒಂದು ಕ್ರಿಸ್ಟಲ್ಲು ಸ್ಟೋನು ಅದೃಷ್ಟವನ್ನು ನಿಮಗೆ ತಂದು ಕೊಡ್ತಾ ಹೋಗುತ್ತೆ. ಮತ್ತು ಜ್ಞಾನವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಮತ್ತು ಈ 5 ಮೊಬೈಲ್ ನಂಬರು, ನಿಮ್ಮ ಮೊಬೈಲ್ ನಂಬರ್ ಅಂತ ಬಂದಾಗ ನಿಮ್ಮ ಮೊಬೈಲ್ ನಂಬರಲ್ಲಿ 5 ಅನ್ನೋ ನಂಬರ್ ಪಾಸ್ ಆಗಿದ್ದರೆ ತುಂಬ ಯೋಗ ಜಾಸ್ತಿ ನಿಮಗೆ. ನಿಮ್ಮ ಮನೆ ನಂಬರಲ್ಲಿ ಕೂಡ 5ರ ಜೊತೆ 2 ಅನ್ನೋ ನಂಬರ್ ಪಾಸ್ ಆಗಿದ್ದರೆ ಅತಿ ಹೆಚ್ಚು ಲಕ್ಕನ್ನು ನೋಡ್ತಾ ಹೋಗ್ತೀರಾ. ನಿಮ್ಮ ಮೊಬೈಲ್ ನಂಬರಲ್ಲಿ, ನಿಮ್ಮ
ಮನೆ ನಂಬರಲ್ಲಿ, ನಿಮ್ಮ ವೆಹಿಕಲ್ ನಂಬರಲ್ಲಿ 5 ಮತ್ತು 2 ಪಕ್ಕ ಪಾಸ್ ಆಗಿದ್ದರೆ ನಿಮ್ಮಂಥ ಅದೃಷ್ಟವಂತರು ಇನ್ಯಾರೂ ಇರಲ್ಲ. ಸೊ 5, 14, 23 ಈ ಡೇಟಲ್ಲಿ ಹುಟ್ಟಿರೋರಿಗೆ 2026 ತುಂಬ ಲಕ್ಕನ್ನು ತಂದುಕೊಡೋ ಒಂದು ವರ್ಷ ಆಗಿರುತ್ತೆ.